ಮಾಜಿ ಸಚಿವರು ಹಿರಿಯ ಶಾಸಕರಂತ ಎಸ್ ಟಿ ಸೋಮಶೇಖರ್ ಅಂಶಿದ್ರೆ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ ಸರ್. ಈಗ ಬಿ ಜೆ ಪಿ ಶಾಸಕ ಮುನಿರತ್ನವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರು ನನ್ನನ್ನು ಕೊಲೆ ಮಾಡುವಂಥ ಸಂಚನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸುಮಾರು 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸುಮಾರು 30 ವರ್ಷದಿಂದ ಒಂದಲ್ಲ ಒಂದು ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವತ್ತೂ ಯಾರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕಿರುಕುಳ ಕೊಟ್ಟಂಥದ್ದು ಯಾವುದೂ ಇಲ್ಲ. ಸನ್ಮಾನ್ಯ ಡಿ ಕೆ ಸುರೇಶು ಕೂಡ MP ಆಗಿ 2 ಸಾರಿ ಭಾಳಷ್ಟು ಕೆಲಸವನ್ನು ಆ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಯಾವತ್ತೂ ರಾಜಕೀಯವಾಗಿ ಎದುರಿಸ್ತಕ್ಕಂಥ ಅವರು ಹಿಂದಿಂದ ನಡೆದುಕೊಂಡು ಬಂದಂಥ ದಾರಿ. ಯಾರೇ ವಿರೋಧ ಆದ್ರೂ ಅದನ್ನು ರಾಜಕೀಯವಾಗಿ ವಿರೋಧ ಎದುರಿಸ್ತಾರೆ. ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ವಿನ ಈ ಥರ ಅಪಾದನೆ ಮಾಡ್ತಕ್ಕಂಥದ್ದು ಸರ್ವತಾ ಸರಿ ಇಲ್ಲ. ಆಮೇಲೆ ಯಾತಕ್ಕೆ ಬೆಂಗಳೂರು ಕರ್ನಾಟಕದ ಜನರಿಗೆ ಗೊತ್ತಾಗ್ತಾ ಇದೆ, RR ನಗರ ಕ್ಷೇತ್ರದ ಶಾಸಕ ಯಾಕೆ ಇವ್ರ ಮೇಲೆ ಅಲಿಗೇಷನ್ ಮಾಡ್ತಿದ್ದಾನೆ, ಯಾತಕ್ಕೋಸ್ಕರ ಅಂತಕ್ಕಂಥದ್ದು ಇಡೀ ಕರ್ನಾಟಕದ ಜನ ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಯಾವತ್ತೂ ಮಾಡದೇ ಇರತಕ್ಕಂಥವ್ರು ಈಗ ಮಾಡಲಿಕ್ಕೆ ಏನು ಕಾರಣ, ಅವ್ರ ಮೇಲೆ ಬಂದಂಥ ಅಪಾದನೆನ ಅವರ ಕಾನ್ಸ್ಟಿಟ್ಯೂನ್ಸಿಲಿ ಅದನ್ನು ಮರೆಮಾಚತಕ್ಕಂಥದ್ದಕ್ಕೆ ಭಾಳಷ್ಟು ಶಿವಕುಮಾರ್ ಮೇಲೆ, ಸುರೇಶ್ ಮೇಲೆ ಮತ್ತಿನ್ನೊಬ್ಬರ ಮೇಲೆ ಅವನು ಅಪಾದನೆ ಮಾಡ್ತಾ ಇದ್ದಾನೆ. ಏನೇ ಅಪಾದನೆ ಮಾಡಿದ್ರೂ ಕೂಡ ಜನ ಯಾರೂ ಕೂಡ ನಂಬತಕ್ಕಂಥ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ. ಯಾಕೆಂದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಏನು ಅಂತ ಜನರಿಗೆ ಗೊತ್ತಿದೆ, ಸುರೇಶರು ಏನು ಅಂತಕ್ಕಂಥದ್ದು ಜನರಿಗೆ ಗೊತ್ತಿದೆ. ಯಾರ್ಯಾರ ಮೇಲೋ ಸುಮ್ಮನೆ ಅಪಾದನೆ ಮಾಡಿ ಅವ್ರ ಮೇಲಿರ್ತಕ್ಕಂಥ ಅನೇಕ ಕೇಸ್ಗಳನ್ನ, ಅವ್ರ ಮೇಲಿರ್ತಕ್ಕಂಥ ಅಪಾದನೆಗಳನ್ನು ಜನರಿಗೆ ಇವರೆಲ್ಲ ಮಾಡ್ತಿದ್ದಾರೆ ನಂದೇನು ಇಲ್ಲ ಅಂತಕ್ಕಂಥದ್ದು ಬಿಂಬಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಅಲಿಗೇಷನ್ನ ಅವರು ಮಾಡ್ತಾ ಇದ್ದಾರೆ. ಶಾಸಕರಿಂದ ಕರ್ನಾಟಕದ ಜನತೆಯನ್ನು RR ನಗರ ಕ್ಷೇತ್ರದ ಎಲ್ಲರಿಗೂ ಕೂಡ ಗೊತ್ತಿದೆ, ಯಾರು ಇದು ಹಿಂದೆ ಇದ್ದಾರೆ, ಯಾರೆಲ್ಲ ಏನೆಲ್ಲ ಆಗ್ತಿದೆ ಅಂತಕ್ಕಂಥದ್ದು ಕ್ಷೇತ್ರಕ್ಕೂ ಗೊತ್ತಿದೆ, ಕರ್ನಾಟಕದ ಜನರಿಗೂ ಕೂಡ ಗೊತ್ತಿದೆ. ಅದರಿಂದ ಯಾರು ಏನೇ ಅಪಾದನೆ ಮಾಡಿದ್ರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಯಾವತ್ತೂ ಕೂಡ ಡಿ ಕೆ ಶಿವಕುಮಾರ್ ನೆಗೆಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥವ್ರು ಇದುವರೆಗೂ ಇಲ್ಲ. ಅವ್ರು ಏನಿದ್ರು ಪಾಸಿಟಿವ್ ಮಾಡ್ತಾರೆ, ಅವ್ರ ಕೈಲಾದರೆ ಸಹಾಯ ಮಾಡ್ತಾರೆ, ಯಾರಿಗೂ ತೊಂದರೆ ಮಾಡ್ತಕ್ಕಂಥ ಉದ್ದೇಶ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇವೆ.